ಇತ್ತು. ಆ LBS 50,000 55,000 ರೂಪಾಯಿಗೆ ಸಿಕ್ಕೋದು ಗ್ರಾಹಕನಿಗೆ. ಆ ಗ್ರಾಹಕನಿಗೆ ಏನಾಯ್ತು, ಅದನ್ನೇನಾಯ್ತು ಒಂದು RME ಅಂತ ಮಾಡಿದ್ರು. RME ಅಂತ ಯಾವುದು ಬೆಸ್ಕಾಮಲ್ಲಿ ಮೆಸ್ಕಾಮಲ್ಲಿ ಏನಾಯ್ತು, RME ಅಂತ ಒಂದು ತಂದ್ರು ಜಾರಿಗೆ. ಆಗ ಗ್ರಾಹಕನಿಗೆ ಏನಾಯ್ತು, ಹೊರೆ ಆಯಿತು 3 ಲಕ್ಷ 4 ಲಕ್ಷ. ಅದನ್ನು ನಮ್ಮ ಗುತ್ತಿಗೆದಾರರು ಹೋಗಿ ಕೇಳ್ತಾರೆ, ಅಣ್ಣ ಈ ಥರ ಆಗ್ಬಿಟ್ಟಿದೆ, ನಾವೆಲ್ಲ ಕೆಲಸಗಳು ತೊಗೊಂಡಿದ್ದೀವಿ, ಈಗ 50,000 ರೂಪಾಯಿ ಖರ್ಚಾಗೋದು, ಈಗ 3 ಲಕ್ಷ ಕೇಳ್ತಾರೆ, ದಯವಿಟ್ಟು ಇದೊಂದು RMEನ ಏನಾದರೂ ಮಾಡಿ ಓಡಾಟ ಮಾಡಿ ಇದನ್ನು ಸಂಘಟನೆ ಮಾಡಿ ನಮಗೆ ಇದನ್ನು ಇಲ್ದ ಥರ ಏನಾದರೂ ಒಂದು ಮಾಡಿ ಒಂದು ಒಡಿಸಿ ಒಂದು ಅದರಲ್ಲಿ ಏನಾದರೂ ಒಂದು ವರ್ಷ 2 ವರ್ಷ ಕಾಲಾವಕಾಶ ಕೊಡಿಸಿ ಅಂತ ಕೇಳಿದ್ರೆ, ಇದೇ ರಮೇಶ್ ಅವರು ಇದು ವಿತ್ ಪ್ರೂಫ್ ವಿಡಿಯೋ ಇದೆ, ನಾನು ನಿಮಗೆ ಕೊಡ್ತೀನಿ. ನಮ್ಮ ಗುತ್ತಿಗೆದಾರರ ಹತ್ರ ಕೇಳ್ತಾರೆ, ಸ್ವಾಮಿ ಒಂದು ಬಿಲ್ಡಿಂಗು ಗ್ರಾಹಕ ಬಿಲ್ಡಿಂಗ್ ಕಟ್ತಾನೆ, ಆ ಬಿಲ್ಡಿಂಗಿಗೆ ಒಂದು ಬಾತ್ರೂಮ್ಗೆ 5 ಲಕ್ಷ ರೂಪಾಯಿದು ಕಮೋಡ್ ಹಾಕ್ತಾನೆ, ಒಂದು RME ಹಾಕಕ್ಕೆ ಏನು ಗ್ರಾಹಕನಿಗೆ? ಇದೇ ಗುತ್ತಿಗೆದಾರರು, ಇದೇ RRC ರಮೇಶ್ ಅವರು ನಂತರ ರೆಕಾರ್ಡ್ ಇದೆ. ಒಂದು ಪಾಯಿಂಟ್ ಸರ್. ಎರಡನೇ ಪಾಯಿಂಟಿಗೆ ಬರ್ತೀನಿ. ಅದಾಯಿತು, ಸ್ಮಾರ್ಟ್ ಮೀಟ್ರ್ ಅಂತ ಬಂತು. ಸ್ಮಾರ್ಟ್ ಮೀಟ್ರ್ ಬಂದರೆ ಸರ್, ಆ 800 ರೂಪಾಯಿ 900 ರೂಪಾಯಿ 1000 ರೂಪಾಯಿ ಒಳಗಡೆ ಇರ್ತಕ್ಕಂಥ ಮೀಟ್ರನ್ನ ಒಬ್ಬ ಗ್ರಾಹಕ ಪರ್ಚೇಸ್ ಮಾಡ್ತಾನೆ. ಇವತ್ತು 10,000 15,000 20,000 ಆ ಲೆವೆಲ್ಗೆ ಹೋಗ್ತಾ ಇದೆ. ನಾವು ಹೆಂಗೆ ಇದನ್ನು ಯಾವ ಥರ ಬದುಕಬೇಕು, ಗ್ರಾಹಕ ಈ ಥರ ಇದಾಗ್ತಾ ಇದೆ ಅಂದರೆ, ರಾಜೇಗೌಡ್ರೆ ತಿಮ್ಮೇಗೌಡ್ರೆ ನಿಮಗೇನು ಅದರಿಂದ ಕಷ್ಟ? ಬೆಸ್ಕಾಮು ಆಯಾಯ ಸಂಸ್ಥೆಗಳು ಆಯಾಯ ಟೈಮ್ಗೆ ಅದು ಚೇಂಜಸ್ ಆಗುತ್ತೆ, ನಿಮಗೇನು ಕಷ್ಟ ಅಂತ ಕೇಳ್ತಾರೆ. ಮೂರನೇ ಪಾಯಿಂಟಿಗೆ ಬರ್ತೀವಿ. 3ನೇ ವರ್ಷದ ಹತ್ತತ್ರ ಬಂದ್ಬಿಡ್ತಲ್ಲ, ಗುತ್ತಿಗೆದಾರರು ಎಲ್ಲ ಆಲ್ರೆಡಿ ಏನು ಕೆಲಸ ಇಲ್ದಂಗೆ ಆಗೋಗಿದೆ. ಇವತ್ತು ಈ ಪರಿಸ್ಥಿತಿ ಆಯಿತು, ನಾವು ಏನು ಮಾಡೋಣ ಅಂತ ಹೋದರೆ, ಗುತ್ತಿಗೆದಾರನ ಕೆಲಸ ಏನು, ಗೋಡೆ ಹೊಡಿ, ಜಂಪರ್ ತಗೊಂಡು ಪೈಪ್ ತಗೊಂಡು ವೈರಿಂಗ್ ಮಾಡು, ಸ್ವಿಚ್ ಹಾಕು, ಪ್ಲೇಟ್ ಹಾಕು ಅಂತ ಕೇಳ್ತಾರೆ ಮಹಾನ್ ಭಾವರು ಇವರು. ಅದಾದಮೇಲೆ ಇದೆಲ್ಲ ಆದ ತಕ್ಷಣ ಇದು ಎಲೆಕ್ಷನ್ ಬಂದ್ಬಿಡ್ತಲ್ಲ, ಇನ್ನು ಜನಗಳಿಗೆ ನಮ್ಮ ಗುತ್ತಿಗೆದಾರರಿಗೆ ಏನು ಹೇಳಬೇಕು, ಹೇಳೋಕ್ಕಾಗಲ್ವಲ್ಲ ಇಲ್ಲಿ. ಆವಾಗ ಫ್ರೀಡಮ್ ಪಾರ್ಕಿಗೆ ಬನ್ನಿ, ಈಗ ಇಡೀ ರಾಜ್ಯಾದ್ಯಂತ ಹೋರಾಟ, ಹಗಲು ರಾತ್ರಿ ಧರಣಿ ಅಂತ ಕರ್ಕೊಂಬತ್ತಾರೆ. ಇಷ್ಟು ಅವರ ಸಾಧನೆ. ನಮಗೆ ಮಿಕ್ಕಿದ್ದು ನಮಗೇನು ಗೊತ್ತಿಲ್ಲ ಸರ್. ದಯವಿಟ್ಟು ಆ ಥರ ಸಾಧನೆ ಆದಾಗ ನಮ್ಮ ಗ್ರಾಹಕನಿಗೆ ಹೊರೆ. ಗ್ರಾಹಕನ ಪರ ಅಂತಾರೆ, ಗ್ರಾಹಕನ ಪರನೂ ಇಲ್ಲ. ಇಲ್ಲಿ ಗುತ್ತಿಗೆದಾರರು ಪ್ರತಿ ತಿಂಗಳು ಸರ್ ಒಂದು ಮನೆ, ನೀವೇ ಒಂದು ಮನೆ ಕಟ್ಟಿದ್ರಿ ಅಂದ್ಕೊಳ್ಳಿ, ಒಂದು ಟೆಂಪ್ರವರಿ ನಮಗೆ ನಿಮ್ಮ ಕೈಲಿ ಓಡಾಡೋಕ್ಕಾಗಲ್ಲ, ಒಂದು ಮಧ್ಯದ ಸೇತುವೆ, ನಾವು ಆ ಸೇತುವೆನಲ್ಲಿ ನೀವೇನು ಮಾಡ್ತೀರಿ, ನಮ್ಮ ಕೈಗೆ ಒಂದು ಪೇಪರ್ ಕೊಟ್ಟು ಒಂದು ನಮ್ಮ ಖರ್ಚಿಗೆ 500-1000 ರೂಪಾಯಿನೋ ಒಂದು ನಾವೇನೋ ಒಂದು ಫೀಸ್ ಮಾಡ್ಕೋತೀವಿ, ನಾವು ಅದರಿಂದ ಜೀವನ ಮಾಡೋರು. ಆ ಟೆಂಪ್ರವರಿ ಪ್ರತಿ ತಿಂಗಳು ಮಾಡಿದ್ರೆ ಒಂದು 300 ರೂಪಾಯಿ. ನಮ್ಮ ಪೆಟ್ರೋಲು ಸರ್, ಇವತ್ತಿನ ಪೆಟ್ರೋಲ್ ಎಷ್ಟು ಚಾರ್ಜ್ ಇದೆ ಒಂದು ಗಾಡಿಗೆ, ಅದು ಹೋಗಿ ಅದನ್ನು ತೊಗೊಂಡು ಒಂದು ಫಾರಮ್ ತೊಗೊಂಡು ಫಿಲಪ್ ಮಾಡಿ ಆಫೀಸ್ಗೆ ಹೋಗಿ ಅದು ಫಿಲಪ್ ಮಾಡಿ ತಿರ್ಗಾ ಅದಕ್ಕೆ ಒಂದು ಬಿಲ್ ಹಾಕ್ಸಿ ಗ್ರಾಹಕನ ಹತ್ರ ದುಡ್ಡು ತಂದು ಕಟ್ಟಿದ್ರೆ ಒಂದು 300 ರೂಪಾಯಿ 500 ರೂಪಾಯಿ ಚಾರ್ಜ್ ಮಾಡಿ ಇಡೀ ರಾಜ್ಯಾದ್ಯಂತ 100 ಜನ 1000 ಜನ ಅದರಲ್ಲಿ ವರ್ಕರ್ಸು ಜೀವನ ಮಾಡ್ತಾಯಿದ್ರು. ಇವತ್ತು ಆ ಟೆಂಪ್ರವರಿ ರಿನಿವಲ್ ಹೋಯ್ತು. ಇದೆಲ್ಲ ಆಯ್ತಲ್ಲ ಅಂತ ಕೇಳಕ್ಕೆ ಹೋದರೆ ಫ್ರೀಡಮ್ ಪಾರ್ಕ್ ಬಂತು ಇವ್ರಿಗೆ. ಈಗ ನಮ್ಮ ಸಾಧನೆ ಏನು ಮಾಡಿಲ್ಲ, ನಾವು ಸಾಧನೆ ಏನು ಮಾಡಿಲ್ಲ ಹೇಳಿ. ಈಗ ಇವ್ರಿಗೆ ಇವ್ರ ಪಾಯಿಂಟೇ ಸಿಗ್ತಾ ಇಲ್ಲ, ಇವರು ಮಾತಾಡೋಕ್ಕೆ ಏನು ಪಾಯಿಂಟ್ ಸಿಗ್ತಾ ಇಲ್ಲ, ಅದಕ್ಕೆ ನಮ್ಮ ಮೇಲೆ ಗೋಬೆ ಕುಂಡಿಸ್ತವ್ರೆ ಅಂತ ಹೇಳ್ತಾರೆ. ಇನ್ನೊಂದೇ ಒಂದು ಪಾಯಿಂಟು ಸರ್ ನೋಡಿ, ಈಗ ಹಿಂದೆ 500 ರೂಪಾಯಿ ತೊಗೊಂಡು ನಮ್ಮ ಸಂಘಕ್ಕೆ ರಿನಿವಲ್ ಫೀಸ್ ಅಂತ ವರ್ಷಕ್ಕೊಂದು ಸರಿ ಸರ್, ಒಬ್ಬ ಗುತ್ತಿಗೆದಾರ 40 ಸಾವಿರ ಕಾಂಟ್ರಾಕ್ಟರ್ ಇದ್ರೂ ಅದರಲ್ಲಿ ಮೆಂಬರ್ಶಿಪ್ ಇರೋವಂಥವ್ರಿಗೆ ಮಾತ್ರ ಈ ಸಂಘ ಸಂಸ್ಥೆಯಲ್ಲಿ ವೋಟಿಂಗ್ ಪವರ್ ಇರುತ್ತೆ. ಎಷ್ಟು ರೂಪಾಯಿ ಅದಕ್ಕೆ 500 ರೂಪಾಯಿ ಅಂತ ಫಸ್ಟ್ ಎಲ್ಲ ಇತ್ತು, 500 ರೂಪಾಯಿ 600 ರೂಪಾಯಿ ಆಯ್ತು. ಈಗ 1000 ರೂಪಾಯಿ ಮಾಡಿಬಿಟ್ರು ಇವರು. ಈ 1000 ರೂಪಾಯಿ ಮಾಡಿ ಅವನು ಸತ್ತ ನಂತರ, ಅವರು ಯಾರು ಗುತ್ತಿಗೆದಾರರು ಸತ್ತರೆ ವರ್ಷಕ್ಕೆ 10,000 ಆ ಲೆವೆಲಲ್ಲಿ. ಈಗ 15 ವರ್ಷ ಅವನು ಮೆಂಬರ್ಶಿಪ್ ಕರೆಕ್ಟಾಗಿತ್ತು. ಅದು ಆದರೆ ಅವರಿಗೆ ಪರಿಹಾರ ನಿಧಿ ಅಂತ 2 ಲಕ್ಷ ಕೊಡ್ತಾಯಿದ್ರು. ಈಗ ಇದೇ SMK ಟೀಮ್ ಅವರು 1000 ರೂಪಾಯಿ ಯಾಕೆ ಅಂತ ನಾನು ಹೇಳ್ತೀನಿ ಅಂದರೆ, ಬೆಂಗಳೂರಲ್ಲಿ ಇರ್ತಕ್ಕಂಥ ಗುತ್ತಿಗೆದಾರ ಎಲ್ಲೋ ಒಂದು ಕಡೆ ಕೆಲಸ ಮಾಡಿ ಅವನು ಜೀವನ ಮಾಡಿ 1,000 ರೂಪಾಯಿ ಅವನು ಕಟ್ಬಿಡ್ತಾನೆ. ಅದೇ ಬೀದರು, ಗುಲ್ಬರ್ಗ, ರಾಯಚೂರು ಆ ಕಡೆ ಎಲ್ಲ ಇರ್ತಕ್ಕಂಥ ಸೈಕಲ್ಲು ಮನೆಯಲ್ಲಿ ಒಂದು TVS ಇಟ್ಕೊಂಡು ಕೆಲಸ ಮಾಡೋವಂಥವ್ರು 1000 ರೂಪಾಯಿನೂ ಕಟ್ಟೋಕ್ಕಾಗ್ದಲೆ ಅವರ ಪರಿಸ್ಥಿತಿನಲ್ಲಿ ಇವತ್ತು ನೀವು ಕೇಳಿದ್ರಿ 40,000 ಜನ ಗುತ್ತಿಗೆದಾರರು ಇದ್ದಾರೆ, ಆ 40,000 ಜನ ಯಾಕೆ ನಿಮ್ಮ ಮೆಂಬರ್ ಆಗಿಲ್ಲ ಅಂತ. ಇದೇ ಥರದಲ್ಲಿ ಸಣ್ಣ ಪುಟ್ಟ
₹1,000 ವರ್ಷಕ್ಕೆ ಫೀಸ್ ಕಟ್ಟಕ್ಕಾಗ್ದಲೇ ಇರೋವಂಥ ಗುತ್ತಿಗೆದಾರರು ಇದ್ದಾರೆ. ಅವರು ಈಗ ನೋಡಿ SMK ಟೀಮ್ ಅಂತ ಏನು ಮಾಡಿದೆ ಹೊಸದು, ಈಗ ಈ ಪ್ರೆಸೆಂಟ್ ಎಲೆಕ್ಷನ್ ನಿಲ್ತಾ ಇರೋದು ₹1,000 ಅವ್ರ ಕೈಲಿ ಆಗ್ತಾ ಇಲ್ಲ ಹೊರಗಡೆ ಅವ್ರಿಗೆ. ಅದಕ್ಕೆ ₹650 ತಗೊಂಡು ₹650ಗೆ ಇವ್ರು ಏನು ಕೊಡ್ತಾ ಇದ್ರು 2 ಲಕ್ಷದ ಪರಿಹಾರ ನಿಧಿ ಅದನ್ನು ನಾವು ಕೊಡ್ತೀವಿ. ಸೊ ಒಟ್ಟಾರೆಯಾಗಿ ನೀವು ಹೇಳೋ ಪ್ರಕಾರ ಅವರ ಕಾರ್ಯವೈಖರಿಗಳು ನನಗೆ ಇಷ್ಟ ಆಗಲಿಲ್ಲ, ಹಾಗಾಗಿ ಅವ್ರನ್ನ ಬಿಟ್ಟು ಬಂದೆ ಅಂತ ಹೇಳಿ ಅದಕ್ಕೋಸ್ಕರ